ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಲ್ಲೇಶ್, ಕನ್ನಡ ಉಪನ್ಯಾಸಕ, ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ದ್ವಿತೀಯ PUC ಪಠ್ಯದ ಪದ್ಯ ಭಾಗದಲ್ಲಿ 8ನೆಯ ಪದ್ಯ ಮುಂಬೈ ಜಾತಕ. ಕವಿ GS ಶಿವರುದ್ರಪ್ಪನವರು. ನಮಗೆಲ್ಲರಿಗೂ ಕೂಡ GSS ಎಂದೇ ಪರಿಚಿತರಾದಂಥವರು. ಹಾಗಾದರೆ GSS ಅಂದರೆ ಏನು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂಥದ್ದು. 1926ರಲ್ಲಿ ಜನಿಸಿದಂತಹ GSS ರವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಂಥವರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ GSS ರವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ತಮ್ಮ ಎಲ್ಲ ವಿದ್ಯಾಭ್ಯಾಸಗಳನ್ನು ಮುಗಿಸಿ ಮೈಸೂರಿನ ಪ್ರತಿಷ್ಠಿತ ಕಾಲೇಜಾದಂತಹ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ಬೆಂಗಳೂರು ವಿವಿಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದುವಂಥದ್ದು. ಬೆಂಗಳೂರು ವಿವಿಯಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂತಹ ಸಂದರ್ಭದಲ್ಲಿ ಕನ್ನಡ ಅಧ್ಯಯನ ಕೇಂದ್ರವನ್ನು ಮೇಲ್ದರ್ಜೆಗೆ ತಂದಂಥವರು GSS ರವರು. ಅನೇಕ ಕವಿಗೋಷ್ಠಿಗಳನ್ನು, ವಿಚಾರಗೋಷ್ಠಿಗಳನ್ನು ನಡೆಸುವ ಮುಖಾಂತರ ಅಧ್ಯಯನ ಕೇಂದ್ರದ ಉನ್ನತಿಗೆ ಸಹಕರಿಸಿದಂಥವರು GSS. ಇಂತಹ ಮಹಾನ್ ಕವಿಯ ಗುರುಗಳು ಯಾರು? ಹಾಗಾದರೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು GSS ರವರ ಗುರುಗಳು. ಇಂತಹ ಮಹಾನ್ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದಂಥ GSS ರವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿರುವಂಥದ್ದು. ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಅನ್ನುವಂತಹ ಮಹಾಪ್ರಬಂಧಕ್ಕೆ PhD ಪದವಿಯನ್ನು GSS ರವರು ಪಡ್ಕೊಳ್ತಾರೆ. ಹೀಗೆ ಒಬ್ಬ ಮಹಾನ್ ಕವಿಯ ಮಾರ್ಗದರ್ಶನದಲ್ಲಿ ಬೆಳೆದಂತಹ GSS ರವರು ಅನೇಕ ಕವನ ಸಂಕಲನಗಳನ್ನು, ಪ್ರವಾಸ ಕಥನಗಳನ್ನು, ಅನೇಕ ಗದ್ಯ ಕೃತಿಗಳನ್ನು ಹೊರತಂದಿರುವಂಥದ್ದು. ಅದರಲ್ಲಿ ಒಂದಷ್ಟು ಕೃತಿಗಳನ್ನು ನೋಡೋದಾದರೆ ಸಾಮಗಾನ, ಚೆಲುವು ಒಲವು, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ಇವೆಲ್ಲವೂ ಕೂಡ ಕವನ ಸಂಕಲನಗಳು. ಪ್ರಸ್ತುತ ಏನು ಮುಂಬೈ ಜಾತಕ ಪದ್ಯ ಇದೆಯೋ ಆ ಕವಿತೆಯನ್ನು ತೆರೆದ ದಾರಿ ಎನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು, ಹೀಗೆ ಅನೇಕ ಕೃತಿಗಳನ್ನು GSS ರವರು ರಚಿಸಿರುವಂಥದ್ದು. 1992ರ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ GSS ರವರು ಕನ್ನಡ ಸಾಹಿತ್ಯದ ಒಳನೋಟಗಳನ್ನು, ಕನ್ನಡ ಸಾಹಿತ್ಯ ಬೆಳೆಯಬೇಕಾದಂಥ ದಾರಿಯನ್ನು ಅಂದಿನ ಸಂದರ್ಭದಲ್ಲಿ ಕನ್ನಡ ಎಲ್ಲ ಸಹೃದಯರಿಗೂ ತಿಳಿಸಿಕೊಟ್ಟಂಥವರು. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿರುವಂಥದ್ದು. ಇದರ ಜೊತೆಗೆ ಕರ್ನಾಟಕ ಸರ್ಕಾರವು ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನು ಕೊಟ್ಟು ಗೌರವಿಸಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಗೋವಿಂದ ಪೈ, ಕುವೆಂಪುರವರ ಆದಿಯಲ್ಲಿ 3ನೇ ರಾಷ್ಟ್ರಕವಿಯಾಗಿ ನಮ್ಮ GSS ರವರನ್ನು ನಾವು ಕಾಣಬಹುದು. ಪ್ರಸ್ತುತ ಮುಂಬೈ ಜಾತಕ ಅನ್ನುವಂಥ ಕವಿತೆ ಯಾವ ವಿಚಾರವನ್ನು ಕುರಿತು ಮಾತಾಡುತ್ತೆ ಅಥವಾ ಯಾವ ವಿಚಾರಗಳನ್ನು ಒಳಗೊಂಡಿದೆ? ಮುಂಬೈ ಜಾತಕ ಕವಿತೆಯ ವಸ್ತು ಏನು? ಹಾಗಾದರೆ ಕವಿ GSS ರವರು ಯಾವ ವಿಚಾರವನ್ನು ಕುರಿತು ಕವಿತೆಯೊಳಗೆ ಹೇಳ್ತಾ ಹೋಗ್ತಾರೆ?
ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಬರುತ್ತಿರುವ ಜನರ ಹೆಚ್ಚಳದಿಂದಾಗಿ ಇವತ್ತಿನ ಸಂದರ್ಭದಲ್ಲಿ ನಗರದ ಸ್ಥಿತಿ ಬದಲಾಗಿರುವಂಥದ್ದು. ಹೀಗೆ ನಗರಕ್ಕೆ ವಲಸೆ ಬರುತ್ತಿರುವ ಇಂತಹ ಸಂದರ್ಭದಲ್ಲಿ ಪ್ರಸ್ತುತ ಮುಂಬೈ ಜಾತಕ ಕವಿತೆ ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಇರುವಂಥದ್ದು. ಆದರೆ ಇವತ್ತು ಪ್ರಕೃತಿಯ ನಿಯಮಗಳು ಬದಲಾದಂತೆ ಯಾವಾಗ ಮಾನವ ಆಧುನಿಕವಾಗಿ ಪ್ರಕೃತಿಯ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಆಗ ಪ್ರಕೃತಿಯು ಕೂಡ ತನ್ನ ನಿಯಮಗಳನ್ನು ಬದಲಾಯಿಸಿಕೊಂಡಿರುವಂಥದ್ದು. ಇವತ್ತೇನು ನಾವು ಕರೋನಾ ಅನ್ನುವಂಥ ಒಂದು ರೋಗವನ್ನು ಕಾಣ್ತಾ ಇದ್ದೀವಿ, ಇದು ಮಾನವರ ಜೀವನವನ್ನೇ ಬದಲಾಯಿಸಿದೆ. ಏನು ಅಂದಿನ ಸಂದರ್ಭದಲ್ಲಿ ಹಳ್ಳಿಯಿಂದ ನಗರಕ್ಕೆ ವಲಸೆ ಬರ್ತಾ ಇದ್ರು ಜನ, ಇಂದಿನ ಸಂದರ್ಭದಲ್ಲಿ ಒಂದಷ್ಟು ಜನಗಳು ನಗರದಿಂದ ಮತ್ತೆ ಹಳ್ಳಿಗಳ ಕಡೆಗೆ ಮುಖ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ನಾವು ಹಳ್ಳಿಗಳಿಂದ ನಗರಕ್ಕೆ ಬರುತ್ತಿರುವಂತಹ ಜನರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಈ ದೃಷ್ಟಿಯಲ್ಲಿ ಮುಂಬೈ ಜಾತಕ ಕವಿತೆ ಪ್ರಸ್ತುತ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಹೇಳ್ತಾರೆ, ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ ನಿಸ್ಸಾರವೂ ನಿರ್ವೀರ್ಯವೂ ಆಗಿ ಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆಯು ದೃಶ್ಯವತ್ತಾಗಿ ಕಣ್ಮುಂದೆ ಇಡುತ್ತದೆ. ನೋಡಿ, ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ? ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ. ಹೀಗೆ ದೂರ ಆಗಿ ನಾವು ಆಧುನಿಕಗೊಂಡಂತೆ, ನಾಗರಿಕರಾದಂತೆ ಇವತ್ತೇನಾಗ್ತಾ ಇದೆ? ಜೀವನದಲ್ಲಿ ನಿಸ್ಸಾರ, ನಿರ್ವೀರ್ಯ, ನಿಸ್ಸಾರ ಅಂದರೆ ಸಾರವಿಲ್ಲದ, ನಿರ್ವೀರ್ಯ ಅಂದರೆ ಬಲವಿಲ್ಲದ ನಾಗರಿಕ ಜೀವನವನ್ನು ನಾವು ಇವತ್ತು ಕಟ್ಕೊಂಡಿದ್ದೇವೆ. ಈ ವಿಚಾರವನ್ನು ಕವಿತೆ ಮಾತಾಡ್ತಾ ಹೋಗುತ್ತೆ. ಅಲ್ಲಿ ಹೇಳ್ತಾರೆ, ಕಣ್ಮುಂದೆ ದೃಶ್ಯವತ್ತಾಗಿ ಕಟ್ಟಿಕೊಡುತ್ತದೆ ಅಂತ ಹೇಳ್ತಾರೆ. ಅಂದರೆ ನಿಜವಾಗಿ ನಮ್ಮ ಕಣ್ಮುಂದೆ ನಡೀತಾ ಇದೆಯೇನೋ ಇದು ಅನ್ನುವಷ್ಟರ ಮಟ್ಟಿಗೆ GSS ರವರು ತಮ್ಮ ಪದ್ಯದಲ್ಲಿ ದೃಶ್ಯವತ್ತಾಗಿ ಸಂದರ್ಭಗಳನ್ನು ಜೋಡಿಸ್ತಾ ಹೋಗ್ತಾರೆ. ಇಂದು ಶೈಕ್ಷಣಿಕವಾಗಿ ಮುಂದುವರಿಯುವುದು ಅಥವಾ ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದೋದು ಅಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು ಅನ್ನುವಷ್ಟರ ಮಟ್ಟಿಗೆ ನಾವಿವತ್ತು ಬೆಳೆದಿದ್ದೇವೆ. ಅಂದರೆ ನಾವು ಶೈಕ್ಷಣಿಕವಾಗಿ ಮುಂದುವರೆದಂತೆ ಏನು ನಮ್ಮ ಭಾಷಾ ವಲಯ ಇದೆಯೋ, ಏನು ನಾವು ಲ್ಯಾಂಗ್ವೇಜಸ್ ಅಂತ ಹೇಳ್ತೀವೋ, ಅದನ್ನೆಲ್ಲ ದೂರ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರೋದ್ರಿಂದ ಸಾಮಾನ್ಯವಾಗಿ ವಿಜ್ಞಾನದ ವಿದ್ಯಾರ್ಥಿಗಳು ಏನು ಭಾಷಾ ವಲಯ ಅಥವಾ ಲ್ಯಾಂಗ್ವೇಜಸ್ಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಯಾಕೆ? ನಮಗೆ CETಗೆ ಅಥವಾ ನೀಟ್ ಎಕ್ಸಾಮ್ಗಳಿಗೆ ಲ್ಯಾಂಗ್ವೇಜಸ್ ಇರೋದಿಲ್ಲ ಅನ್ನುವ ಕಾರಣಕ್ಕೆ ಏನು ಮಾಡ್ತಾರೆ? ಇವತ್ತು ನಿರ್ಲಕ್ಷ್ಯ ಮಾಡ್ತಾರೆ. ಅಂದರೆ ನಾವು ಶೈಕ್ಷಣಿಕವಾಗಿ ಮುಂದುವರಿಯುವುದು ಅಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜೀವನ ನಡೀತಾ ಇದೆ, ಅಥವಾ ಶೈಕ್ಷಣಿಕ ವಲಯವನ್ನು ನಾವು ಗಮನಿಸಬಹುದು ಅನ್ನೋದನ್ನು ಕೂಡ ಪದ್ಯದಲ್ಲಿ GSS ರವರು ಹೇಳ್ತಾ ಹೋಗ್ತಾರೆ. ನೋಡಿ, ಅದರ ಜೊತೆಗೆ ಹೇಳ್ತಾರೆ, ಸೈಬರಿಕರಾಗುವುದೆಂದರೆ ಜನಸಮೂಹದಿಂದ ದೂರ ಆಗುವುದು. ಸೈಬರಿಕರಾಗೋದು ಅಂದರೆ ನಾವು ತಾಂತ್ರಿಕವಾಗಿ ಮುನ್ನಡೆಯನ್ನು ಸಾಧಿಸುವಂಥದ್ದು. ನಾವು ತಾಂತ್ರಿಕವಾಗಿ ಮುನ್ನಡೆ ಸಾಧಿಸಿದಂತೆ ಜನಸಮೂಹದಿಂದ ದೂರ ಆಗ್ತಾ ಇದ್ದೀವಿ ಇವತ್ತು, ಹೌದಲ್ವಾ? 100 ಜನ ಕೆಲಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಒಂದು ಯಂತ್ರ ಇವತ್ತು ಕೆಲಸ ಮಾಡ್ತಾ ಇದೆ ಅಂದರೆ ಆ 100 ಜನಗಳ ಸಂಪರ್ಕ ಏನಾಯಿತು? ದೂರವಾಯಿತು. ಹಾಗಾಗಿ ನಾವು ತಾಂತ್ರಿಕವಾಗಿ ಬೆಳೆದಂತೆ, ಸೈಬರಿಕರಾದಂತೆ ಜನಗಳ ನಡುವಿನ ಪ್ರೀತಿ, ವಾತ್ಸಲ್ಯ, ಮಮಕಾರಗಳೆಲ್ಲ ಇವತ್ತೇನಾಗ್ತಾ ಇದೆ? ದೂರ ಆಗ್ತಾ ಇದೆ ಅನ್ನೋದನ್ನು ಈ ಮುಂಬೈ ಜಾತಕ ಕವಿತೆಯೊಳಗೆ GSS ರವರು ಹೇಳ್ತಾ ಹೋಗ್ತಾರೆ. ಇದರ ಜೊತೆಗೆ ಹೇಳ್ತಾರೆ, ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಯ ಸಂಬಂಧದೊಳಗೆ ಇವತ್ತು ಪ್ರೀತಿ, ವಾತ್ಸಲ್ಯ, ಮಮಕಾರಗಳು ದೂರ ಆಗ್ತಾ ಇದೆ. ಕಾರಣ ಏನು? ವ್ಯವಧಾನವಿಲ್ಲದ ಬದುಕು. ವ್ಯವಧಾನ ಅಂದರೆ ಬಿಡುವು. ನಮ್ಗೆ ಇವತ್ತೇನಾಗಿದೆ? ಬಿಡುವಿಲ್ಲದ ಜೀವನವನ್ನು ನಡೆಸ್ತಾ ಇದ್ದೀವಿ ನಾವು, ಹೌದಲ್ವಾ? ನಾವು ಹೇಳೋದೇನು? ಯಾವುದೇ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ಫ್ರೀ ಇಲ್ಲ ಅಂದರೆ ಬಿಡುವಿಲ್ಲ ನಮಗೆ. ಯಾಕೆ?
ನಮ್ಮ ಜೀವನ ಏನಾಗಿದೆ ಇವತ್ತು? ಯಾಂತ್ರೀಕರಣಗೊಂಡಿದೆ, ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಈ ಬಿಡುವಿಲ್ಲದ ಜೀವನದ ನಡುವೆ ನೆರೆಹೊರೆಯವರಲ್ಲಾಗಲಿ, ಅಂದರೆ ಅಕ್ಕಪಕ್ಕದ ಜನಗಳಲ್ಲಾಗಲಿ, ಕುಟುಂಬಸ್ಥರ ಜೊತೆಗಾಗಲಿ ಪ್ರೀತಿಯಿಂದ ಮಾತಾಡೋದಕ್ಕೂ ನಮಗೆ ಸಮಯ ಇಲ್ಲ. ಇವತ್ತು ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ ತಂಗಿಯರ ಸಂಬಂಧಗಳೇನಾಗಿದೆ? ವ್ಯಾವಹಾರಿಕ ಸಂಬಂಧಗಳಾಗಿದೆ. ಈ ವಿಚಾರವನ್ನ ಕವಿತೆ ಹೇಳೋದಕ್ಕೆ ಹೊರಟಿರುವಂಥದ್ದು. ನಗರದ ಸ್ಥಿತಿ ಇವತ್ತು ಏನಾಗಿದೆ ಅನ್ನೋದನ್ನ ಕವಿತೆ ಮಾತಾಡ್ತಾ ಇರುವಂಥದ್ದು. ಇನ್ನು ನೇರವಾಗಿ ನಾವು ಪದ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಮುಂಬೈ ಜಾತಕ ಅನ್ನುವಂತಹ ಶೀರ್ಷಿಕೆ ಅಥವಾ ಟೈಟಲ್ ಇದೆ, ಮೊದಲು ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ವಿಚಾರವನ್ನು ಆ ಶೀರ್ಷಿಕೆಗಳೇ ಅಥವಾ ಟೈಟಲ್ ಮುಖಾಂತರ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಏನು ಮುಂಬೈ ಜಾತಕ ಅಂದರೆ? ಮುಂಬೈ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮಹಾನಗರಗಳಲ್ಲಿ ಮುಂಬೈ ಕೂಡ ಒಂದು, ಹೌದಲ್ವಾ? ಇಲ್ಲಿ ಮುಂಬೈಯನ್ನು ಪ್ರಾತಿನಿಧಿಕವಾಗಿ GSS ರವರು ತೆಗೆದುಕೊಂಡಿರೋದು. ಎಲ್ಲ ಮಹಾನಗರಗಳ ವಿಚಾರಗಳನ್ನು ಇಲ್ಲಿ ಪದ್ಯದೊಳಗೆ ಹೇಳ್ತಾ ಹೋಗ್ತಾರೆ. ಆದರೆ ಮುಂಬೈ ಅನ್ನೋದನ್ನು ಒಂದು ಪ್ರಾತಿನಿಧಿಕವಾಗಿ ನಾವು ಕಂಡುಕೊಳ್ಬೋದಾಗಿದೆ. ಜಾತಕ ಏನು? ಜಾತಕ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು, ಜನ್ಮಕಾಲದ ಸಂದರ್ಭದಲ್ಲಿ ವಾರ, ನಕ್ಷತ್ರ ಹಾಗೂ ಅವತ್ತಿನ ಗ್ರಹಗಳ ಸ್ಥಿತಿಗತಿಗಳ ಮೇಲೆ ಬರೆಯುವಂಥ ಒಂದು ಪತ್ರಿಕೆ ಅಥವಾ ಜನ್ಮ ಕುಂಡಲಿ ಅಂತ ಹೇಳ್ತೀವಿ. ನೋಡಿ, ಅಲ್ಲಿ ಮಗುವಿನ ಹುಟ್ಟಿನ ಸಂದರ್ಭ. ಇಲ್ಲೇನು ಮುಂಬೈನ ಜಾತಕ ಅಂದರೆ ಮುಂಬೈನ ಸ್ಥಿತಿಗತಿಯನ್ನ ಹೇಳ್ತಾ ಇರುವಂಥದ್ದು. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಹಾಗಾದರೆ ಈ ಕವಿತೆಯ ಆಶಯ ಏನು? ಹಾಗಾದರೆ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಕವಿತೆಯನ್ನು ಬರೆದಿರ್ಬೋದು ಅನ್ನೋದನ್ನು ನೋಡೋದಾದರೆ ನೋಡಿ, ಇಲ್ಲಿ ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸ ಮಾಡುತ್ತಿರುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು. ನೋಡಿ, ಮುಂಬೈ, ಬೆಂಗಳೂರು ಅಂತಹ ಮಹಾನಗರಗಳಲ್ಲಿ ಯಾರು ಜೀವನ ನಡೆಸ್ತಾ ಇದ್ದಾರೋ ಅಂಥವರ ಸ್ಥಿತಿ ಇವತ್ತೇನಾಗಿದೆ? ಅತಂತ್ರ ಸ್ಥಿತಿ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆ ಅತಂತ್ರ ಸ್ಥಿತಿ ಆಗಿದೆ? ಹಳ್ಳಿಗಳಿಂದ ಪಟ್ಟಣಕ್ಕೆ ಬರ್ತಾರೆ, ನಗರಗಳಿಗೆ ಬರ್ತಾರೆ, ಯಾವುದೋ ಒಂದು ವೃತ್ತಿಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ವೃತ್ತಿಯಿಂದ ಅವರು ಸಂಪಾದನೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಆಗ ಮತ್ತೆ ಅವರು ಹಳ್ಳಿಯ ಕಡೆ ಮುಖ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಡೆ ನಗರದಲ್ಲೂ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ, ಆ ಕಡೆ ಹಳ್ಳಿಯ ಕಡೆಗೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ಹಾಗಾಗಿ ಒಂಥರ ಅತಂತ್ರ ಸ್ಥಿತಿಗೆ ತಲುಪುವಂಥದ್ದನ್ನು ನಾವು ಕಾಣ್ತೇವೆ. ಇದು ನಮಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕವಿತೆಯೊಳಗೆ ಚಿತ್ರಣಗೊಂಡಿರುವಂಥದ್ದು. ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ. ನೋಡಿ, ಹೇಳ್ತಾರಲ್ಲಿ ಇಂತಹ ಮಹಾನಗರಗಳಲ್ಲಿ, ಮುಂಬೈನಂತಹ ಮಹಾನಗರಗಳಲ್ಲಿ ಮಗು ಹುಟ್ಟಿದ ಸಂದರ್ಭದಲ್ಲಿ ಕಣ್ತೆರೆದಾಗ ಅದು ಕಾಣ್ತಾ ಇರೋದೇನು? ಅವಸರದಿಂದ ಚಲಿಸುವ ವಾಹನಗಳನ್ನು ಕಾಣ್ತಾ ಇದೆ. ಅದರ ಪರಿಣಾಮ ಏನು ಅನ್ನೋದು ಮುಂದೆ ಬರುತ್ತೆ. ನೋಡಿ, ಬಾಲ್ಯಾವಸ್ಥೆಯನ್ನು ಹೆತ್ತವರೊಂದಿಗೆ, ಒಡಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಬೇಕಾದ ಸಂದರ್ಭದಿಂದ ಈ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಬಾಲ್ಯವನ್ನು ಏನು ಮಾಡಬೇಕು? ಹೆತ್ತವರು ಅಂದರೆ ಅಪ್ಪ ಅಮ್ಮನ ಜೊತೆ ಕಳಿಬೇಕು, ಬಂಧು ಬಳಗದವರೊಂದಿಗೆ ಕಳಿಬೇಕು. ಆದರೆ ನಗರದ ಮಕ್ಕಳು ಇವತ್ತೇನಾಗ್ತಾ ಇದ್ದಾರೆ? ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕೆ? ನಮಗೆ ಬಿಡುವಿಲ್ಲದ ಜೀವನ ಇವತ್ತು. ಮಕ್ಕಳೊಂದಿಗೆ ಒಂದು ಕಾಲು ಗಂಟೆ ಇರೋದಕ್ಕೂ ಕೂಡ, ಅಥವಾ ಮಕ್ಕಳೊಂದಿಗೆ ನಾವು ಆಟ ಆಡೋದಕ್ಕಾಗಲಿ, ಮಕ್ಕಳೊಂದಿಗೆ ನಾವು ಪ್ರೀತಿಯಿಂದ ಮಾತಾಡಿಸೋದಕ್ಕಾಗಲಿ ನಮಗಿವತ್ತು ಸಮಯವಿಲ್ಲದ ಸ್ಥಿತಿ ನಗರಗಳಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇದರಿಂದ ಮಕ್ಕಳು ಇವತ್ತು ವಂಚಿತರಾಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನು ಕವಿತೆ ಹಿಡಿದಿಟ್ಟಿದೆ. ನೋಡಿ, ದೊಡ್ಡವರಾದ ಮೇಲೆ ನಗರದ ಪ್ರಭಾವ ಬೀರ್ತಾ ಇಲ್ಲ ಇಲ್ಲಿ. ಆ ನಗರದ ಪ್ರಭಾವ ಯಾವಾಗ ಬೀರ್ತಾ ಇದೆ? ಹುಟ್ಟಿದ ತಕ್ಷಣದಿಂದ ವೃದ್ಧಾಪ್ಯದವರೆಗೂ. ಮಗು ಹುಟ್ಟಿದ ತಕ್ಷಣ ಏನಾಗ್ತಾ ಇದೆ? ಆ ನಗರದ ಪ್ರಭಾವ ಬೀರ್ತಾ ಇದೆ. ಅದು ಕಣ್ಣು ಬಿಟ್ಟಂಥ ಸಂದರ್ಭದಲ್ಲಿ ಅವಸರದಿಂದ ಹೋಗುವಂಥ ವಾಹನಗಳನ್ನು ನೋಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೌದಲ್ವಾ? ನೋಡಿ, ಮುಂದೆ ಹೇಳ್ತಾರೆ, ಇಡೀ ಕವಿತೆಯು
ಅರ್ಜಿ ನಮೂನೆಯ ರೀತಿಯಲ್ಲಿದ್ದು ನೀಡುವ ವಿವರಗಳೆಲ್ಲವೂ ದನಿ ಇಲ್ಲದಿರುವುದನ್ನು ಸಂಕೇತಿಸಿದೆ. ಬಹಳ ವಿಶಿಷ್ಟತೆ ಏನು ಅಂದರೆ, ಈ ಕವಿತೆ ಅರ್ಜಿ ನಮೂನೆಯ ರೀತಿಯಲ್ಲಿ ಇರುವಂಥದ್ದು. ಅರ್ಜಿ ನಮೂನೆ ಅಂದರೆ ಗೊತ್ತಿದೆ ನಿಮಗೆ. ಯಾವುದೋ ಒಂದು ಕಚೇರಿಯಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ, ಈ ಅರ್ಜಿಯನ್ನು ಭರ್ತಿ ಮಾಡಿ. ಹಾಗಾದರೆ ಆ ಅರ್ಜಿಯಲ್ಲಿ ಏನಿರುತ್ತೆ? ಹುಟ್ಟಿದ ಊರು, ದಿನಾಂಕ, ತಂದೆ ತಾಯಿ, ವೃತ್ತಿ, ಹೀಗೆ ಅರ್ಜಿ ನಮೂನೆ ಗೊತ್ತಿದೆ ಅಲ್ವಾ? ಆ ವಿನ್ಯಾಸದಲ್ಲಿ ಕವಿತೆ ಇರುವಂಥದ್ದು. ನೋಡಿ, ಅಲ್ಲಿ ಹುಟ್ಟಿದ್ದು, ಬೆಳೆದದ್ದು, ಕುಡಿದದ್ದು, ಕಂಡದ್ದು, ಹೀಗೆ ಅರ್ಜಿ ನಮೂನೆಯ ರೀತಿಯಲ್ಲಿ ಕವಿತೆಯನ್ನು ಬರೆದಿರುವಂಥದ್ದು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳ್ತಾರೆ ಅಲ್ಲಿ, ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ನಗರ ಜೀವನದಲ್ಲಿ ಅಥವಾ ನಗರ ಸಂಸ್ಕೃತಿಯಲ್ಲಿ ಜೀವನದ ರಸದ ಅನುಭವ ಅಸಾಧ್ಯ. ನಮ್ಮ ಜೀವನದ ರಸಾನುಭವವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಇವತ್ತು ನಗರದಲ್ಲಿ. ಯಾಕೆ ಅನ್ನೋದು ಪದ್ಯದಲ್ಲಿ ಗೊತ್ತಾಗತ್ತೆ. ಜೊತೆಗೆ ಹೇಳ್ತಾರೆ, ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ನೋಡಿ, ತಂದೆ ತಾಯಿಯರ ಪ್ರೀತಿಯಲ್ಲಿ ಇವತ್ತು ಕೃತಕತೆಯನ್ನು ಕಾಣ್ತಾ ಇದ್ದೇವೆ ನಾವು. ತಂದೆ ತಾಯಿಯರ ಪ್ರೀತಿ ಏನಾಗಬೇಕು? ಹೃದಯದಿಂದ ಕೂಡಿರುವಂಥದ್ದು. ನನ್ನ ಮಗು, ನನ್ನ ಮಗಳು ಅನ್ನುವಂಥ ಪ್ರೀತಿ ಹೃದಯದಿಂದ ಬರಬೇಕಾಗಿದೆ. ಆದರೆ ಇವತ್ತೇನಾಗ್ತಾ ಇದೆ? ಮಕ್ಕಳನ್ನು ಸಾಕುವುದು ನಮ್ಮ ಕರ್ತವ್ಯ ಅನ್ನುವಂತಹ ವ್ಯಾವಹಾರಿಕ ರೀತಿಯಲ್ಲಿ ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಆ ತಂದೆ ತಾಯಿಯರ ಅಥವಾ ಮಗುವಿನ ನಡುವಿನ ಪ್ರೀತಿ ಇವತ್ತೇನಾಗ್ತಾ ಇದೆ? ಕೃತಕ ಅನಿಸ್ತಾ ಇದೆ. ಮುಂದೆ ನೋಡಿ, ನಗರ ಜೀವನದ ಭೂತ, ವರ್ತಮಾನ, ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದೆ. ನಗರ ಜೀವನದ ಭೂತ ಅಂದರೆ ಈಗಾಗಲೇ ನಡೆದಿರುವಂಥದ್ದು, ವರ್ತಮಾನ ಪ್ರಸ್ತುತದ, ಭವಿಷ್ಯದ ಮುಂದಿನ ಸಂದರ್ಭ ಏನು ಅನ್ನೋದನ್ನು ಕವಿತೆ ಹೇಳೋದಕ್ಕೆ ಹೊರಟಿರುವಂಥದ್ದು. ಯಾರ ಹೆಸರನ್ನು ಸೂಚಿಸದೆ ಯಾರದಾದರೂ ಆಗಬಹುದಾದ ಪರಕೀಯತೆ ಕವಿತೆಗೊಂದು ಸುಂದರ ಚೌಕಟ್ಟನ್ನು ಒದಗಿಸಿದೆ. ನೋಡಿ, ಇಲ್ಲಿ ಕವಿ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೋ ಒಂದು ಊರಿನ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಪ್ರಾತಿನಿಧಿಕವಾಗಿ ಮುಂಬೈ ಅನ್ನೋದನ್ನು ತೆಗೆದುಕೊಂಡ್ರೂ ಕೂಡ ಅನೇಕ ನಗರಗಳ ಸ್ಥಿತಿಯನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಅಥವಾ ಅಲ್ಲಿ ಮುಂಬೈನಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಮುಂಬೈ ನಗರದ ಸ್ಥಿತಿಯನ್ನು ಹೇಳೋದಕ್ಕೆ ಹೊರಟಿರುವಂಥದ್ದು. ಹಾಗಾಗಿ ಯಾರದಾದರೂ ಆಗಬಹುದಾದ, ಹೌದಲ್ಲ? ಹಾಗಾಗಿ ಇಡೀ ಮುಂಬೈ ನಗರದ ಸ್ಥಿತಿಯನ್ನು ಕವಿ ಅನಾವರಣಗೊಳಿಸಿರುವಂಥದ್ದು. ಈಗ ನೇರವಾಗಿ ನಾವು ಪದ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲು ಪದ್ಯವನ್ನು ವಾಚನ ಮಾಡುವ ಮುಖಾಂತರ ಅದನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ನೋಡಿ, ಅಲ್ಲಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಆರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು. ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ವಿದ್ಯೆ, ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸ್ಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ,
ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಜೀವನ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಹೇಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿಯುಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು. ನೋಡಿ, ಪದ್ಯವಾಚನದ ಸಂದರ್ಭದಲ್ಲೇ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಾಗ್ತಾ ಹೋಗಿದೆ. ನಗರದ ಸ್ಥಿತಿ ಇವತ್ತೇನಾಗಿದೆ ಅನ್ನೋದನ್ನ ಕವಿತೆ ಹೇಳ್ತಾ ಇರುವಂಥದ್ದು. ನೋಡಿ, ಹುಟ್ಟಿದ್ದು ಎಲ್ಲಿ? ಆಸ್ಪತ್ರೆಯಲ್ಲಿ. ಈಗಾಗಲೇ ಹೇಳಿದೆ ನಾನು, ಅರ್ಜಿ ನಮೂನೆಯ ರೀತಿಯಲ್ಲಿ ಪದ್ಯ ಇರುವಂಥದ್ದು. ನಿಮ್ಗೆ ಯಾರೋ ಒಬ್ರು ಒಂದು ಅರ್ಜಿಯನ್ನ ಕೊಡ್ತಾರೆ, ಹುಟ್ಟಿದ ಊರು ಅಂತ ಇರುತ್ತೆ. ಮುಂದೆ ಏನ್ ಬರಿತೀವಿ ನಾವು ಹುಟ್ಟಿದಂತ ಯಾವುದೋ ಒಂದು ಸ್ಥಳದ ಅಥವಾ ಯಾವುದೋ ಒಂದು ಸ್ಥಳವನ್ನು ಬರಿತೇವೆ. ಮೈಸೂರು, ಬೆಂಗಳೂರು, ಮಂಡ್ಯ ಮತ್ತು ಇನ್ಯಾವುದೋ ಇರಬಹುದು. ಆದರೆ ಇಲ್ಲಿ ಮುಂಬೈ ನಗರದ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ಮಗುವಿಗೆ ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹುಟ್ಟಿದ್ದು ಅನ್ನುವಂಥ ಸ್ಥಳಕ್ಕೆ ಅದು ಬರಿತಾ ಇರೋದು ಆಸ್ಪತ್ರೆಯಲ್ಲಿ. ಯಾಕೆ? ನೆಲೆ ನಿಲ್ಲೋದಕ್ಕೂ ಕೂಡ ಒಂದು ಸ್ಥಳವಿಲ್ಲ, ಅದು ಜೀವನ ಮಾಡೋದಕ್ಕೂ ಕೂಡ ಇವತ್ತು ಒಂದು ಸ್ಥಳವಿಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ನಗರದಲ್ಲಿ ಅನ್ನೋದನ್ನು ಕವಿತೆ ಹೇಳೋದಕ್ಕೆ ಹೊರಟಿರುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕಾದ್ರೆ ಇವತ್ತು ಮಗುವಿನ ಜನನ ಎಲ್ಲಾಗ್ತಾ ಇದೆ? ಆಸ್ಪತ್ರೆಗಳಲ್ಲೇ ಆಗ್ತಾ ಇದೆ. ಯಾಕೆ? ನಮ್ಮ ಜೀವನ ಕ್ರಮ, ನಾವು ನಡೆಸುತ್ತಿರುವಂತಹ ಯಾಂತ್ರಿಕ ಜೀವನ ಇದೆಯಲ್ಲ, ಇದು ಅದಕ್ಕೆ ಪ್ರಮುಖ ಕಾರಣವಾಗಿ ನಾವು ನೋಡ್ಬೋದಾಗಿದೆ. ನಾವು ತಿನ್ನುವಂಥ ಆಹಾರ ಆಗಲಿ, ನಾವು ಕುಡಿಯುವಂಥ ನೀರಾಗಲಿ, ನಾವು ಸೇವಿಸುತ್ತಿರುವಂಥ ಗಾಳಿ ಆಗಲಿ, ಇದು ನಮ್ಮ ಜೀವನ ಕ್ರಮವನ್ನೇ ಇವತ್ತು ಬದಲಾಯಿಸ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಅವತ್ತಿನ ಸಂದರ್ಭದಲ್ಲಿ ಯಾರೂ ಕೂಡ ಆಸ್ಪತ್ರೆಗೆ ಹೆರಿಗೆಗೆ ಹೋಗ್ತಾ ಇರಲಿಲ್ಲ, ಮನೆಗಳಲ್ಲೇ ಹೆರಿಗೆ ಆಗ್ತಾ ಇತ್ತು. ಯಾಕೆ? ಅವರು ತಿನ್ನುತ್ತಿದ್ದಂಥ ಆಹಾರ ಪದಾರ್ಥಗಳು ಬಹಳ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ರು, ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ರು. ಹಾಗಾಗಿ ಅವತ್ತು ಆರೋಗ್ಯವಂತರಾಗಿ ಇರ್ತಾ ಇದ್ದಂಥ ಸಂದರ್ಭ. ಇವತ್ತಿನ ಸ್ಥಿತಿ ಏನಾಗಿದೆ? ಬದಲಾಗ್ತಾ ಇದೆ. ನೋಡಿ, ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. ಮಗು ಎಲ್ಲಿ ಬೆಳೀತಾ ಇದೆ ಇವತ್ತು? ಬಸ್ಗಳಲ್ಲಿ ಬೆಳೀತಾ ಇದೆ, ಟ್ರಾಮ್ಗಳಲ್ಲಿ ಬೆಳೀತಾ ಇದೆ. ಟ್ರಾಮ್ ಅಂದರೆ ಮುಂಬೈ ನಗರದಲ್ಲಿ ಚಲಿಸುವಂಥ ಒಂದು ವಿದ್ಯುತ್ ಚಾಲಿತ ವಾಹನ. ಅಂದರೆ ಸಾರ್ವಜನಿಕ ರಸ್ತೆಯ ಮೇಲೆ ಕಂಬಿಗಳಿರುತ್ತೆ, ಆ ಕಂಬಿಯ ಮೇಲೆ ವಿದ್ಯುತ್ ಚಾಲಿತವಾಗಿ ಚಲಿಸುವಂಥ ಒಂದು ವಾಹನ ಯಾವುದು ಅಂದರೆ ಟ್ರಾಮ್ ಅನ್ನುವಂಥದ್ದು. ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. ಹಾಗಾದರೆ ಮಗು ಎಲ್ಲಿ ಬೆಳಿಬೇಕಾಗಿತ್ತು? ನೋಡಿ, ಪ್ರಕೃತಿಯಿಂದ ದೂರ ಸರಿಯುತ್ತಾ, ಹೌದಲ್ವಾ? ಪ್ರಕೃತಿಯಿಂದ ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು? ದೂರ ಸರಿತಾ ಇದ್ದೀವಿ. ಮಗು ಎಲ್ಲಿ ಬೆಳಿಬೇಕಾಗಿತ್ತು? ಮನೆಯ ಚೌಕಟ್ಟಿನಲ್ಲಿ ಅಥವಾ ಮನೆಯಲ್ಲಿ, ಜೊತೆಗೆ ಪ್ರಕೃತಿಯೊಡನೆ ಮಗು ಬೆಳಿಬೇಕಾಗಿತ್ತು, ಹೌದಲ್ವಾ? ಮರ ಗಿಡಗಳ ನಡುವೆ, ಹಕ್ಕಿಗಳ ಕಲರವದ ನಡುವೆ ಪ್ರಕೃತಿಯೊಡನೆ ಬೆರೆತು ಮಗು ಬೆಳಿಬೇಕಾಗಿತ್ತು. ಆದರೆ ಇವತ್ತೇನಾಗ್ತಾ ಇದೆ? ಬಸ್ಸು, ಟ್ರಾಮ್, ಟ್ರೈನುಗಳಲ್ಲಿ ಬೆಳೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಹೇಳ್ಕೊಳ್ಳೋದಕ್ಕೆ ಒಂದು ಮನೆ ಕೇರಿಗಳು ಕೂಡ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಸ್ವಂತ ಮನೆಯಾಗಲಿ, ನಮ್ಮದೇ ಆದ ಒಂದು ಬೀದಿ ಅನ್ನೋದು ಇಲ್ಲ ಇವತ್ತು ನಗರಗಳಲ್ಲಿ. ಒಂಥರ ಅಲೆಮಾರಿ ಜೀವನವನ್ನು ನಗರದಲ್ಲಿ ಒಂದಷ್ಟು ಜನ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಕವಿತೆ ಹೇಳೋದಕ್ಕೆ ಹೊರಟಿರುವಂಥದ್ದು. ಕುಡಿದದ್ದು ಏನನ್ನ? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿ ಹಾಲು. ನೋಡಿ, ಕಾಣದೆಮ್ಮೆಯ, ಎಮ್ಮೆ ಅಂದರೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಕಾಣದ ಅಂತ ಹೇಳ್ತಿದ್ರೆ, ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ. ಹಾಲನ್ನು ಹೇಗೆ ಕರೀತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆ ಮಗುವಿಗೆ. ಯಾರೋ ಹಾಲನ್ನು ಕರೆದು
ಯಾವುದೋ ಒಂದು ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ, ಆ ಬಾಟ್ಲಿ ಹಾಲನ್ನು ಮಗು ಕುಡಿತಾ ಇದೆ. ನಗರದ ಸ್ಥಿತಿ ಏನಾಗಿದೆ ನೋಡಿ. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ, ಹೌದಲ್ವಾ? ಆ ಅಮೃತಕ್ಕೆ ಸಮಾನವಾದ ಎದೆ ಹಾಲನ್ನು ಕುಡಿಯೋದಕ್ಕೂ ಕೂಡ ಇವತ್ತು ಮಗುವಿಗೆ ಆಗ್ತಾ ಇಲ್ಲ. ಬಾಟ್ಲಿ ಹಾಲನ್ನು ಕುಡಿದು ಮಗು ಬೆಳೀತಾ ಇದೆ. ಅಂದ್ರೆ ನಮ್ಮ ಯಾಂತ್ರಿಕ ಜೀವನ ಎಂತಹ ತೊಂದರೆಯನ್ನು ಕೊಡ್ತಾ ಇದೆ, ಅಥವಾ ಯಾಂತ್ರಿಕ ಜೀವನದಿಂದ ನಾವು ಅನುಭವಿಸ್ತಿರುವಂತಹ ಸಮಸ್ಯೆಗಳೇನು ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಬಿಡುವಿಲ್ಲದ ಜೀವನದ ನಡುವೆ ತಂದೆ ತಾಯಿ ಇಬ್ಬರೂ ಕೂಡ ಏನು ಮಾಡ್ತಾರೆ, ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಗುವಾದ 2-3 ತಿಂಗಳಿಗೆ ಅವರು ಕಚೇರಿಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಮಗುವಿನ ಲಾಲನೆ ಪಾಲನೆಯನ್ನು ಬೇರೆಯವರಿಗೆ ಬಿಟ್ಟು ಬರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಅಮೃತಕ್ಕೆ ಸಮಾನವಾದ ಎದೆ ಹಾಲಿನ ಬದಲು ಬಾಟ್ಲಿ ಹಾಲನ್ನು ಕೊಟ್ಟು ಆ ಮಗುವಿನ ಬೆಳವಣಿಗೆ ಆಗುವಂಥದ್ದು. ಇಂತಹ ದುರಂತವನ್ನು ಕವಿತೆ ಹಿಡಿದಿಟ್ಟಿರುವಂಥದ್ದು ನೋಡಿ. ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ ಮಗುವಿನ ಬೆಳವಣಿಗೆಗೆ ಒಂದಷ್ಟು ಸಿರಪ್ಗಳನ್ನಾಗಲಿ, ಹಾರ್ಲಿಕ್ಸ್, ಬೂಸ್ಟ್ ಅನ್ನುವಂಥದ್ದನ್ನು ಬಳಸ್ತಾ ಇದ್ದೀವಿ. ಆದರೆ ಅಂದಿನ ಅಥವಾ ಅವತ್ತಿನ ಸಂದರ್ಭದಲ್ಲಿ ಯಾವುದೇ ಸಿರಪ್ಗಳಾಗಲಿ, ಯಾವುದೇ ಹಾರ್ಲಿಕ್ಸ್, ಬೂಸ್ಟ್ಗಳಂಥವು ಇರಲಿಲ್ಲ. ಮಗು ಏನು ಮಾಡ್ತಾ ಇತ್ತು, ಪ್ರಕೃತಿಯೊಡನೆ, ಮಣ್ಣಿನೊಡನೆ ಆಟ ಆಡ್ಕೊಂಡು ಕಾಲವನ್ನು ಕಳೀತಾ ಇತ್ತು. ಹೊಟ್ಟೆ ತುಂಬ ಒಳ್ಳೆಯ ಆಹಾರಗಳನ್ನು ತಿಂತಾ ಇತ್ತು. ತಾಯಿಯ ಎದೆ ಹಾಲನ್ನು ಕುಡಿತಾ ಇತ್ತು. ಲವಲವಿಕೆಯಿಂದ ಬೆಳೀತಾ ಇತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಜೀವನ ಕ್ರಮ ಬದಲಾಗಿರುವಂಥದ್ದು. ಕಂಡದ್ದು ನೋಡಿ, ಏನನ್ನು ಕಾಣ್ತಾ ಇದೆ ಮಗು, ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು. ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು. ಅಂದರೆ ವಾಹನಗಳ ದಟ್ಟಣೆ ಹೇಗಿದೆ ನಗರಗಳಲ್ಲಿ. ಬೆಳಗಿನ ಸಂಜೆ ತನಕ 1,00,000 ಚಕ್ರಗಳನ್ನು ನೋಡುತ್ತಂತೆ. ಅದು ಅವಸರದಿಂದ ಸರಿಯುವಂತಹ ಚಕ್ರಗಳನ್ನು ನೋಡುತ್ತೆ. ಅದು ನಿಧಾನವಾಗಿ ಚಲಿಸೋದಲ್ಲ. ಯಾಕೆ? ನಮಗೆ ಬಿಡುವಿಲ್ಲ ಇವತ್ತು, ಎಲ್ಲಿಗೆ ಹೋಗ್ಬೇಕಂದ್ರೂ ಅವಸರ ಅನ್ನುವಂಥದ್ದು. ಹಾಗಾಗಿ ನೋಡಿ, ಕಂಡದ್ದು ಏನು, ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ 1000 ಕೊರಳು. ಅವಸರದಿಂದ ಓಡಾಡುತ್ತಿರುವಂತಹ 1000 ಜನಗಳನ್ನು ನೋಡ್ತಾ ಇದೆ ನೋಡಿ. ಅಲ್ಲಿ ಸರಿಯುವ ಅಂದರೆ ಸಾಗುವ, ಅವಸರದಿಂದ ಸಾಗುವಂತಹ 1000 ಕೊರಳುಗಳನ್ನು ಇವತ್ತು ಕಾಣ್ತಾ ಇದೆ ಇಲ್ಲಿ ನಗರಗಳಲ್ಲಿ. ಬಿಡುವಿಲ್ಲದ ಜೀವನದಿಂದ ನಗರದ ಸ್ಥಿತಿ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಕಲಿತದ್ದು ಏನು ನಗರಗಳಲ್ಲಿ ಅಥವಾ ಮುಂಬೈ ನಗರದಲ್ಲಿ ಏನು ಕಲಿತಾ ಇದೆ ಇವತ್ತು ಮಗು ಅಂದರೆ, ಕ್ಯೂ ನಿಲ್ಲು, ಹೌದಲ್ವಾ? ಎಲ್ಲಿಗೆ ಹೋಗಲಿ ಇವತ್ತು ಏನು ಮಾಡಬೇಕಾಗಿದೆ, ನಾವು ಕ್ಯೂ ನಿಲ್ಲಬೇಕಾಗಿದೆ. 1 ನಿಮಿಷದ ಕೆಲಸಕ್ಕೆ 1 ಗಂಟೆಗಳ ಕಾಲ ಕ್ಯೂ ನಿಲ್ಲಬೇಕು. ಇದನ್ನು ಮಗು ಕಲಿತಾ ಇದೆ ಇವತ್ತು. ಫುಟ್ಪಾತಿನಲ್ಲೇ ಸಂಚರಿಸು, ಫುಟ್ಪಾತ್ನಲ್ಲೇ ನಡಿಬೇಕು. ಯಾಕೆ? ಸಾವಿರಾರು ಲಕ್ಷಾಂತರ ವಾಹನಗಳು ಸಂಚರಿಸ್ತಾ ಇದೆ ರಸ್ತೆಯಲ್ಲಿ. ಹಾಗಾಗಿ ಫುಟ್ಪಾತಿನಲ್ಲೇ ಸಂಚರಿಸು. ರಸ್ತೆ ದಾಟುವಾಗ ಎಚ್ಚರಿಕೆ, ರಸ್ತೆಯನ್ನು ದಾಟುವಾಗ ಎಚ್ಚರಿಕೆಯಿಂದ ದಾಟಬೇಕು. ಇದನ್ನು ನಗರದಲ್ಲಿ ಕಲಿತಾ ಇದ್ದೇವೆ ನಾವು. ಹಳ್ಳಿಗಳಲ್ಲೇನು ಮಕ್ಕಳು ಓಡಾಡ್ಕೊಂಡು ಕಾಲವನ್ನು ಕಳೀತಾ ಇರ್ತಾರೆ, ಹೌದಲ್ವಾ? ಎಲ್ಲ ಕಡೆ ಓಡಾಡಿಕೊಂಡು ಒಳ್ಳೆಯ ಗಾಳಿಯ ನಡುವೆ, ಒಳ್ಳೆಯ ಬೆಳಕಿನ ನಡುವೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ನಗರಗಳಲ್ಲಿ ನೋಡಿ, ಮಗು ಫುಟ್ಪಾತಿನಲ್ಲೇ ಸಂಚರಿಸಬೇಕು. ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟಬೇಕು ನೋಡಿ. ಜೊತೆಗೆ ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು ನೋಡಿ. ನಗರ ಜೀವನದಲ್ಲಿ ಸ್ವಾರ್ಥ ಜೀವನವನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ನೋಡಿ. ಅಲ್ಲಿ ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರು, ಓಡು, ಮುನ್ನುಗ್ಗು, ಅವರಿವರ ತಳ್ಳಿಯಾದರೂ ಮುನ್ನುಗ್ಗು. ಅವರಿವರ ತಳ್ಳಿ ಮುನ್ನುಗ್ಗೋದು ಅಂದರೆ ನಾನು ಮುಂದೆ ಬರಬೇಕು, ನಾನೊಬ್ಬ ಚೆನ್ನಾಗಿದ್ರೆ ಸಾಕು. ಅಂದರೆ ಸ್ವಾರ್ಥ ಜೀವನವನ್ನು ಇವತ್ತು ನಗರ ಕಲಿಸ್ತಾ ಇದೆ. ಆದರೆ ಅವತ್ತಿನ ಸಂದರ್ಭದಲ್ಲಿ ಏನಾಗಿತ್ತು, ನಾನೂ ಇರಬೇಕು, ನನ್ನವರು ಇರಬೇಕು, ನಮ್ಮ ಅಕ್ಕಪಕ್ಕದವರು, ನಮ್ಮ ಮನೆಯವರು, ನಮ್ಮ ಬಂಧು ಬಳಗ ಅನ್ನುವಂತಹ
ಮನಸ್ಥಿತಿ ಇತ್ತು. ಆದರೆ ಇವತ್ತೇನಾಗಿದೆ, ನಾನಿದ್ರೆ ಸಾಕು ಅನ್ನುವಂತಹ ಸ್ವಾರ್ಥ ಜೀವನವನ್ನು ನಾವು ನಗರಗಳಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ಅಲ್ಲಿ ಎಲ್ಲಾದರೂ ಸರಿಯೇ ಬೇರೂರು, ಹೇಗೋ ಎಲ್ಲೋ ಒಂದು ಕಡೆ ನೆಲೆಯನ್ನು ಕಂಡುಕೋ, ನೀನು ಹೀರು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಿಬೇಕು ನೀನು. ಯಾವ ರೀತಿಯ ಬೆಳವಣಿಗೆ? ಆರೋಗ್ಯಕರವಾದ ಬೆಳವಣಿಗೆನಾ? ಮೋಸ, ದರೋಡೆ, ದೌರ್ಜನ್ಯದ ಬೆಳವಣಿಗೆನಾ? ಯಾವುದಾದ್ರೂ ಸರಿಯೇ, ನೀನು ಮುನ್ನುಗ್ಗು ಅನ್ನೋದನ್ನು ಇವತ್ತು ನಗರಗಳು ಕಲಿಸ್ಕೊಡ್ತಾ ಇದೆ. ನೋಡಿ, ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ನೋಡಿ, ತಾಯಿ ಅಂದ ತಕ್ಷಣ ನಮಗೆ ಏನು ಮನಸ್ಸಿಗೆ ಬರುತ್ತೆ? ತಾಯಿ ಕೈತುತ್ತು ನೀಡಿದ್ದು, ಅವಳು ಜೋಗುಳ ಆಡಿ ಮಲಗಿಸಿದ್ದಂಥದ್ದು, ಈ ವಿಚಾರಗಳು ನಗರಗಳಲ್ಲಿ ತಲೆಗೆ ಅಥವಾ ನಗರಗಳಲ್ಲಿ ಮಾನವನ ಮನಸ್ಸಿಗೆ ಬರ್ತಾ ಇಲ್ಲ. ಮತ್ತಿನ್ನೇನು ಬರ್ತಿದೆ ನೋಡಿ, ತಾಯಿ ಎಂದ ತಕ್ಷಣ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಅವಸರದ ಬದುಕಿನ ನಡುವೆ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗುವಂತಹ ಆ ಚಿತ್ರಣ ಕಣ್ಮುಂದೆ ಬರುತ್ತೆ. ಮೊದಲು ಅವಳು ಲಾಲಿ ಆಡಿ ಮಲಗಿಸಿದ್ದಂಥ ಸ್ಥಿತಿ, ಆ ಚಿತ್ರಣ ಕಣ್ಮುಂದೆ ಬರಲ್ಲ. ಕೈತುತ್ತು ನೀಡಿದಂಥ ಸಂದರ್ಭಗಳು ಕಣ್ಮುಂದೆ ಬರಲ್ಲ. ಜೊತೆಗೆ ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಇರುವಂತಹ ಒಂದಿಷ್ಟು ಕೋಣೆಯಲ್ಲೇ, ಅಂದರೆ ನಗರಗಳ ಮನೆಗಳು ನಿಮ್ಗೆ ಗೊತ್ತಿದೆ, ಒಂದಷ್ಟು ಮನೆಗಳೇನಾಗುತ್ತೆ, ಪುಟ್ಟ ಪುಟ್ಟ ಮನೆಗಳಿರುತ್ತೆ. ಆ ಪುಟ್ಟ ಮನೆಗಳ ಒಳಗೆ ಏನು ಮಾಡ್ತಾಳೆ ಅವಳು? ಹೊರಲೋಕವನ್ನು ಪರಿಚಯ ಮಾಡಿಕೊಡ್ತಾಳೆ ಮಗುವಿಗೆ. ಅಂದರೆ ಅದು ತಾಯಿಯ ಕರ್ತವ್ಯ. ತಾಯಿಯಾದವಳು ತನ್ನ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅನ್ನುವ ಭಾವನೆ ಇದ್ದರೂ ಕೂಡ ಅವಳಿಗೆ ಸಾಧ್ಯ ಆಗೋದು ಒಂದಷ್ಟು ವಿಚಾರಗಳು ಮಾತ್ರ. ಮರ ಗಿಡಗಳನ್ನು ತೋರಿಸ್ಕೊಂಡು, ಹಕ್ಕಿಗಳ ಕಲರವದ ನಡುವೆ, ಪ್ರಕೃತಿಯ ನಡುವೆ ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿ ಇದ್ದರೂ ಕೂಡ ತಾಯಿಗೆ ಅದು ಇವತ್ತು ನಗರಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮರಗಿಡಗಳೇ ಇಲ್ಲ. ಮರಗಿಡಗಳಿಲ್ಲ ಅಂದರೆ ಹಕ್ಕಿಗಳೆಲ್ಲಿ ಬರುತ್ತೆ? ಹೌದಲ್ವಾ? ಒಳ್ಳೆಯ ಗಾಳಿ ಎಲ್ಲಿ ಬರುತ್ತೆ? ಹಾಗಾಗಿ ಈ ಸ್ಥಿತಿಯಲ್ಲಿ ಇವತ್ತು ತಾಯಂದಿರು ಕೂಡ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ನೋಡಿ, ಎಚ್ಚರಿಕೆ ಕೊಟ್ಟವಳು. ಆ ಒಂದಷ್ಟು ಜೀವನ ಕ್ರಮವನ್ನು ತಾಯಿ ಹೇಳ್ಕೊಡ್ತಾ ಇರುವಂಥದ್ದು. ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಬಿಡುವಿಲ್ಲದ ಜೀವನದಲ್ಲಿ ತಂದೆ ಏನು ಮಾಡ್ತಾನೆ? ಮಗು ಬೆಳಗ್ಗೆ ಹೇಳೋದಕ್ಕೂ ಮೊದಲೇ ಕಚೇರಿಗೆ ಹೊರಡ್ತಾನೆ. ಅವನು ಬರೋದು ಸಂಜೆ ಆಗತ್ತೆ ಅಥವಾ ರಾತ್ರಿ ಆಗತ್ತೆ. ಅವನು ಬರುವಷ್ಟರಲ್ಲಿ ಮಗು ಏನು ಮಾಡುತ್ತೆ? ಮಲ್ಕೊಳ್ಳುತ್ತೆ. ಹಾಗಾಗಿ ಆ ಮಗುವಿಗೂ ತಂದೆಯ ನಡುವಿನ ಸಂಬಂಧವೇ ಇಲ್ಲ. ಆ ಮಗುವಿನ ಮುಖವನ್ನು ಕೂಡ ತಂದೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಗು ಕೂಡ ತಂದೆಯ ಮುಖವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನೋದನ್ನು ಕವಿತೆ ಹೇಳ್ತಾ ಇದೆ, ಅಥವಾ ಈ ಪರಿಸ್ಥಿತಿ ನಗರಗಳಲ್ಲಿದೆ ಅನ್ನೋದನ್ನು ಕವಿತೆ ಹೇಳ್ತಾ ಇರುವಂಥದ್ದು. ನೋಡಿ, ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ, ಬೆಳಗಿಂದ ಸಂಜೆಯ ತನಕ ಕಾಣೋದೇ ಇಲ್ಲ. ಮಗು ಆಟ ಆಡುವಂಥ ಕಾಲ ಬೆಳಗಿಂದ ಸಂಜೆಯ ತನಕ. ಆ ಸಂದರ್ಭದಲ್ಲಿ ಮಗುವಿನೊಡನೆ ಆಟ ಆಡೋದಕ್ಕೂ ಕೂಡ ತಂದೆ ಸಿಗೋದಿಲ್ಲ. ಯಾಕೆ? ಬಿಡುವಿಲ್ಲದ ಜೀವನದ ನಡುವೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು, ಎಲ್ಲೋ ಒಂದೊಂದು ದಿನ ಕಣ್ಣಿಗೆ ಕಾಣ್ತಾನೆ. ಯಾವ ದಿನ? ರಜಾ ದಿನಗಳಲ್ಲಿ. ಆದರೆ ಯಾವ ರೀತಿ ಕಾಣ್ತಾನೆ ತಂದೆ ಅವತ್ತು? ಕುಳಿತು ಕೆಮ್ಮುವ ಪ್ರಾಣಿಯ ರೀತಿಯಲ್ಲಿ. ಯಾಕೆ? ವಾರ ಪೂರ್ತಿ ಕೆಲಸ ಮಾಡಿರ್ತಾರೆ, ಆಯಾಸ ಆಗಿರುತ್ತೆ. ಸಿಗುವ ಒಂದು ದಿನದಲ್ಲಿ ಏನು ಮಾಡ್ತಾನೆ ಅವನು? ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಆ ದೃಶ್ಯ ಮಗುವಿಗೆ ಹೇಗೆ ಕಾಣುತ್ತೆ ಅಂದರೆ, ಕುಳಿತು ಕೆಮ್ಮುವ ಪ್ರಾಣಿಯ ರೀತಿಯಲ್ಲಿ ಕಾಣ್ತಾ ಇದೆ. ನೋಡಿ, ತಂದೆ ಮಕ್ಕಳ ಸಂಬಂಧ ಇವತ್ತು ನಗರಗಳಲ್ಲಿ ಏನಾಗ್ತಾ ಇದೆ, ಎಷ್ಟು ದೃಶ್ಯವತ್ತಾಗಿ ಇಲ್ಲಿ GSS ರವರು ನಮ್ಮ ಮುಂದೆ ಇಟ್ಟಿರುವಂಥದ್ದು. ನೋಡಿ, ಇಲ್ಲಿಯ ತನಕವೂ ಕೂಡ ನಗರ ಜೀವನವನ್ನು ಕವಿ ಹೇಳ್ತಾ ಬಂದಿರುವಂಥದ್ದು. ನಿಮ್ಗೆ ಗೊತ್ತಾಗಿದೆ, ಅರ್ಜಿ ನಮೂನೆಯ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹುಟ್ಟಿದ್ದು, ಬೆಳೆದದ್ದು, ಕುಡಿದದ್ದು, ಕಂಡದ್ದು, ಕಲಿತದ್ದು,
ತಾಯಿ ತಂದೆ. ಇಷ್ಟು ವಿಚಾರಗಳು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.